ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕನ್ನಡ ತಂತ್ರಾಂಶಕ್ಕೆ 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟರಂತ ಹಾಜಿ ಮಲಂಗ್ ತಂಬೋಳಿ ಇವರಿಗೆ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈಗ ಟ್ಯುಟೋರಿಯಲ್ನ ಶುರು ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ಸಾಗರ್ ಜಿ. ಇವತ್ತು ನಾನೊಂದು ಆ್ಯಪ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇನೆ. ಆ್ಯಪ್ ಹೆಸರು ಬಂದುಬಿಟ್ಟು ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಅಂತ. ಸೊ ತುಂಬ ಜನ ಕೇಳ್ತಿರ್ತೀರ, ತುಂಬ ಈಸಿಯಾಗಿ ನಮಗೆ ಆಡಿಯೋ ಟ್ರಿಮ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಆ್ಯಪ್ ಇದ್ದರೆ ಹೇಳಿ ಅಂತ. ಈ ಆ್ಯಪಲ್ಲಿ ತುಂಬ ಈಸಿಯಾಗಿ ಅಂದರೆ ತುಂಬ ಈಸಿಯಾಗಿ ಆಡಿಯೋನ ಟ್ರಿಮ್ ಮಾಡ್ಬೋದು. ಆಡಿಯೋ ಮ್ಯೂಸಿಕ್ ನಿಮಗೆ ರಿಂಗ್ ಟ್ಯೂನ್ಸ್ ಅದೆಲ್ಲ ತುಂಬ ಈಸಿಯಾಗಿ ಇದರಲ್ಲಿ ಟ್ರಿಮ್ ಮಾಡ್ಬೋದು. ಮತ್ತು ಆಡಿಯೋ ಪಿಚ್ಚು ಮತ್ತು ಸ್ಪೀಚ್ ರೇಟ್ ಅದೆಲ್ಲನೂ ಚೇಂಜ್ ಮಾಡಿ ಕಂಪ್ಲೀಟ್ಲಿ ವಾಯ್ಸನ್ನೇ ಚೇಂಜ್ ಮಾಡಿಬಿಡ್ಬೋದು ಆಡಿಯೋದು. ಹಿಡಿಯೋಕೆ ಆಗಲ್ಲ ಅಂಥ ಪರಿ ಅದು ಚೇಂಜಸ್ ಆಗುತ್ತೆ. ನೀವೇನಾದರೂ ವಿಡಿಯೋ ಕ್ರಿಯೇಟ್ ಮಾಡ್ತೀರಾ ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಆ್ಯಸ್ ಅ ಫನ್ ಆಗಿ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಇದರಲ್ಲಿ ನೀವು ಆಡಿಯೋನ ಶೇರ್ ಆಪ್ಷನ್ ತೊಗೊಂಡು ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಡಿಟ್ ಮಾಡ್ಬೋದು. ನಾನು ನೆಕ್ಸ್ಟ್ ಎಲ್ಲ ಹೇಳಿರ್ತೀನಿ. ಆಮೇಲೆ ವಿಡಿಯೋ ಕೂಡ ಹಾಗೆ, ವಿಡಿಯೋ ಶೇರ್ ಆಪ್ಷನ್ ತೊಗೊಂಡ್ರಾಗೂ ಇದು ಸಿಗುತ್ತೆ. ಆದರೆ ವಿಡಿಯೋ ಸೇವ್ ಆಗೋಲ್ಲ. ನೀವು ವಿಡಿಯೋ ಶೇರ್ ಮಾಡಿ ಏನಲ್ಲಿ ಎಡಿಟ್ ಮಾಡ್ತೀರಾ ಆ ವಿಡಿಯೋದಲ್ಲಿರೋಂಥ ಆಡಿಯೋ ಮಾತ್ರ ಇದರಲ್ಲಿ ಸೇವ್ ಆಗುತ್ತೆ. ಇವಾಗ ನಾನು ಪ್ಲೇಸ್ಟೋರಿಗೆ ಹೋಗ್ತೀನಿ. ಪ್ಲೇಸ್ಟೋರಲ್ಲಿ ಹೋಗಿ ನಾನು ನಿಮಗೆ ಇನ್ಸ್ಟಾಲ್ ಮಾಡಿ ತೋರಿಸ್ತೇನೆ ಅಲ್ಲಿ. ಫ್ರೆಂಡ್ಸ್, ನೋಡಿದ್ರಲ್ಲ ವಾಯ್ಸ್ ಯಾವ ಥರ ಚೇಂಜ್ ಆಗಿದೆ ಅಂತ. ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಪ್ಲೇಸ್ಟೋರಲ್ಲಿದ್ದೀನಿ. ಆ್ಯಪ್ ನೇಮು ಮತ್ತು ಡೆವಲಪರ್ಸು ಅದೆಲ್ಲ ಇಲ್ಲಿ ಇರುತ್ತೆ. ನಾನು ತೋರಿಸ್ತೇನೆ. ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಅಂತ ಆಲ್ರೆಡಿ ನಾನು ಇದನ್ನು ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ. ಓಪನ್ ಮಾಡಬೇಕು. ಇನ್ನೊಂದು ನೆನಪಿರಲಿ ಫ್ರೆಂಡ್ಸ್, ಇದನ್ನು ನೀವು ಯೂಸ್ ಮಾಡಬೇಕಂದ್ರೆ ಡೇಟಾ ಆಫ್ ಮಾಡಿಬಿಟ್ಟು ಯೂಸ್ ಮಾಡಿ. ಒಂದು ಸಲ ನೀವು ಇನ್ಸ್ಟಾಲ್ ಮಾಡಿದ್ದೀರಾ ಅಂದರೆ ಡೌನ್ಲೋಡ್ ಮಾಡಿದ್ದೀರಾ ಅಂತಂದರೆ ನೀವು ಯಾವಾಗಾದರೂ ಸರಿ ಯೂಸ್ ಮಾಡಬೇಕಂದ್ರೆ ಡೇಟಾ ಆಫ್ ಮಾಡಿಬಿಟ್ಟು ಯೂಸ್ ಮಾಡೋದು ಉತ್ತಮ ಅನಿಸುತ್ತೆ. ಆ್ಯಡ್ಸ್ ಬರ್ತವೆ, ಅಷ್ಟಕ್ಕಷ್ಟೇ ಬರುತ್ತೆ. ನೀವು ಸೇವ್ ಕೊಟ್ಟಾಗ, ಎಲ್ಲ ಎಡಿಟ್ ಮಾಡಿ ಸೇವ್ ಕೊಟ್ಟಾಗ ಆ್ಯಡ್ಸ್ ಬರ್ಬೋದು ಕೆಲವೊಂದು ಜಾಗದಲ್ಲಿ. ಸೊ ಓಪನ್ ಮಾಡಿದಾಗೂ ಬರ್ಬೋದು. ಹಾಗಾಗಿ ಡೇಟಾ ಆಫ್ ಮಾಡಿ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಯಾವುದೇ ಥರದ ಆ್ಯಡ್ಸ್ ಕಿರಿಕಿರಿ ಇರೋದಿಲ್ಲ ನಿಮಗೆ. ಅದೇ ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಅಂತ ಆ್ಯಪ್ ನೇಮು. ಇವಾಗ ಮುಂದೆ ಸೆಟ್ ಮಾಡ್ತೀನಿ. ಸಿಂಗಲ್ ಮೈಂಡೆಡ್ ಪ್ರೊಡಕ್ಷನ್ಸ್ LLC ಅಂತ ಇದೆ. ಇವರು ಇದನ್ನು ರೆಡಿ ಮಾಡಿರುವಂಥದ್ದು. ಇದರಲ್ಲಿ ಅದೇ ಆ್ಯಡ್ಸ್ ಬರುತ್ತೆ ಮತ್ತು ಪರ್ಚೇಸ್ ಕೂಡ ಮಾಡ್ಬೋದು. ಅದೇ ಆ್ಯಡ್ಸ್ ಬರದೇ ಇರೋ ಥರ ಏನಾದರೂ ಪರ್ಚೇಸ್ ಮಾಡ್ಬೋದು. ಅದೆಲ್ಲ ನಾನು ನೋಡಿಲ್ಲ. ಸೊ ತುಂಬ ಆಪ್ಷನ್ಸ್ ಇದ್ದಾವೆ. ಇವತ್ತು ನಾನು ಬರೀ ಸ್ಪೀಚ್ ರೇಟು, ಪಿಚ್ಚು ಮತ್ತು ಈಸಿಯಾಗಿ ಟ್ರಿಮ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಹಂತವಾಗಿ ನೆಕ್ಸ್ಟ್ ಟ್ಯುಟೋರಿಯಲ್ಲೆಲ್ಲ ನಾನು ಟ್ರೈ ಮಾಡಿರ್ತೀನಿ. ಹಾಗೆ ನೀವು ಯಾರಾದರೂ ಎಕ್ಸ್ಪ್ಲೋರ್ ಮಾಡಿದ್ದೆ ಆದರೆ, ಅಥವಾ ನಿಮ್ಗೆ ಅದು ಗೊತ್ತಿದೆ ಅಂತಂದರೆ ನೀವು ಕೂಡ ಯಾರಾದರೂ ಇದನ್ನು ಮುಂದುವರಿಸ್ಬೋದು, ಈ ವಿಡಿಯೋನ ಮಾಡ್ಬೋದು. ಓಪನ್ ಮಾಡ್ತೇನೆ. ಇದು ಓಪನ್ ಮಾಡಿದಾಗ ಇಲ್ಲಿ ಏನು ಸೆಟ್ಟಿಂಗ್ಸ್ ಇರೋಲ್ಲ ಫ್ರೆಂಡ್ಸ್. ಇಲ್ಲಿ ನೀವು ಆಡಿಯೋಗೆ ಒಂದೇ ಪರ್ಮಿಷನ್ ಕೇಳ್ತದೆ. ಆಡಿಯೋ ಮತ್ತು ಒಂದು ನೋಟಿಫಿಕೇಷನ್ ಪರ್ಮಿಷನ್ ಕೇಳ್ಬೋದು ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಈಗ ಸ್ಟಾರ್ಟಿಂಗ್ ಆಡಿಯೋ ಪರ್ಮಿಷನ್ ಕೇಳ್ತೀವಿ, ಅದೊಂದು ಕೊಟ್ಬಿಟ್ರೆ ಮುಗೀತು. ಇದರಲ್ಲಿ ಏನು ಸೆಟ್ಟಿಂಗ್ಸ್ ಇಲ್ಲ, ಅಷ್ಟೇ. ಇದು ಆಡಿಯೋ ಅಥವಾ ಸಾಂಗ್ಸ್ ಏನೇ ನೀವು ಟ್ರಿಮ್ ಮಾಡಬೇಕು ಅಥವಾ ನೀವು ಇದು ವಾಯ್ಸ್ ಎಲ್ಲ ಚೇಂಜ್ ಮಾಡಬೇಕಂತಂದರೆ ಎಲ್ಲಿರುತ್ತೆ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ, ಅಥವಾ ನೀವು ಮ್ಯೂಸಿಕ್ ಪ್ಲೇಯರ್ ಯೂಸ್ ಮಾಡ್ತಿದ್ರೆ ಅಥವಾ ವಾಟ್ಸಪ್ಪಿಂದ ಆಗಲಿ ಎಲ್ಲಿಂದ ಆದರೂ ಸರಿ, ಅಲ್ಲಿಂದ ಶೇರ್ ಆಪ್ಷನ್ ತೊಗೋಬೇಕು. ಶೇರ್ ಆಪ್ಷನಲ್ಲಿ ಈ ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಆ್ಯಪ್ನ ಶೋ ಆಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಸಾಕು, ಅಲ್ಲಿ ನಿಮಗೆ ಎಡಿಟ್ ಮಾಡಲಿಕ್ಕೆಲ್ಲ ಆಪ್ಷನ್ಸ್ ಬರ್ತವೆ. ನಾನು ತೋರಿಸ್ತೇನೆ. ಕೆಲವೊಬ್ರು ಸ್ಟಾರ್ಟಿಂಗಲ್ಲಿ ಬರದೇ ಇರ್ಬೋದು, ಅದು ಕೂಡ ನಾನು ಹೇಳ್ತೇನೆ ಯಾವ ಥರ ಮಾಡಬೇಕಂತ. Play Store. Allow Music Speed Changer to access music and audio on this device. ಅದು ಅಲೌ ಬಟನ್ ಅಲೌ ಮಾಡೋಣ. Allow. Library. Search. Song albums. Artists. Other playlists. ಅದೇ ಇದೆಲ್ಲ ಆಡಿಯೋ ಅದು ಇದು ಪ್ಲೇಯರ್ ಲಿಸ್ಟ್ ಎಲ್ಲ ಇದೆ. ಇದು ಕೂಡ ಆಸ್ ಅ ಮ್ಯೂಸಿಕ್ ಪ್ಲೇಯರ್ ಥರ ಯೂಸ್ ಮಾಡ್ಬೋದು, ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಜಸ್ಟ್ ಆಡಿಯೋಗೆ ಏನಾದರೂ ಕರೆಕ್ಷನ್ ಮಾಡೋಂಗಿದ್ರೆ, ಆಡಿಯೋ ಏನಾದರೂ ಎಡಿಟ್ ಮಾಡೋಂಗಿತ್ತಂದರೆ ಇದನ್ನ ಯೂಸ್ ಮಾಡ್ಕೊಬೋದು. ಇವಾಗ ನಾನು ವಾಟ್ಸಪ್ಪಲ್ಲಿ ಒಂದು ಗೂಗಲ್ ಜೆಮಿನೈದು ಪಾಡ್ಕಾಸ್ಟ್ ಆಡಿಯೋನ ಇದಕ್ಕೆ ಶೇರ್ ಮಾಡಿ ಚೇಂಜ್ ಮಾಡಿ ತೋರಿಸ್ತೇನೆ. ನಾನಿಲ್ಲಿ ಯಾವುದೇ ಸಾಂಗ್ ಮತ್ತು ಆಡಿಯೋನ ತೊಗೊಂಡಿಲ್ಲ, ಸೊ ಕಾಪಿ ರೈಟ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ. ಇವಾಗ ನಾನು ವಾಟ್ಸಪ್ಪಿಗೆ ಹೋಗ್ತೇನೆ. Recent apps. WhatsApp. More options. ಇಲ್ಲಿ ಆಲ್ರೆಡಿ ನಾನೊಂದು ವಾಟ್ಸಪ್ಪಲ್ಲಿ ಆಡಿಯೋನ ಇದು ಮಾಡಿಟ್ಟಿದ್ದೇನೆ. ಜಸ್ಟ್ ಶೇರ್ ಆಪ್ಷನ್ ತಗೋಬೇಕು. Pop up with all media. Show and share. ಶೇರ್ ಮೇಲೆ ಕ್ಲಿಕ್ ಮಾಡ್ತೀನಿ. Share. Quick share. WhatsApp. Music speed changer.
ಇಲ್ಲಿದೆ ನೋಡಿ ಮ್ಯೂಸಿಕ್ ಸ್ಪೀಡ್ ಚೇಂಜರ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಆಡಿಯೋ ಪ್ಲೇ ಆಗ್ಬೋದು. ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಸ್ಕ್ರೀನ್ ಮೇಲೆ 2 ಫಿಂಗರ್ಸಿಂದ ಡಬಲ್ ಟ್ಯಾಪ್ ಮಾಡಿ. ಆಡಿಯೋ ಪ್ಲೇ ಪಾಸ್ ಬಟನ್ ಎಲ್ಲೇ ಇದ್ದರೂ ಕೂಡ ಅದು ಪಾಸ್ ಆಗುತ್ತೆ. ನೀವು ಈ ಥರ ಪಾಸ್ ಪ್ಲೇ ಬಟನ್ನ ಈ ಥರ ಯೂಸ್ ಮಾಡ್ಬೋದು. ಅಂದರೆ ಟಾಕ್ ಬ್ಯಾಕ್ ಥ್ರೂ 2 ಫಿಂಗರ್ಸಿಂದ ಸ್ಕ್ರೀನ್ ಮೇಲೆ ಎಲ್ಲೇ ಡಬಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆಗುತ್ತೆ, ಮತ್ತೆ ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗುತ್ತೆ. Importing file. Choose action. ಇಂಪೋರ್ಟ್ ಆಯಿತು. ಇದೇನೋ ಕೇಳ್ತಿದೆ ಇಲ್ಲಿ. Not checked. Remember my choice. ರಿಮೆಂಬರ್ ಮೈ ಚಾಯ್ಸ್, ಇದು ಚೆಕ್ ಬಾಕ್ಸ್ ಚೆಕ್ ಇದೆ, ಚೆಕ್ ಮಾಡಿಬಿಡೋಣ. Checked. Play. ಪ್ಲೇ ಮೇಲೆ ಕೊಡೋಣ. Odd 20251021WA0159. Library. ಅಂತ ಕಾಯ್ತಾ ಇರೋ ಪದವಿದೆ. ಓಕೆ, ಅದು ಪ್ಲೇ ಆಯಿತು. ಇಲ್ಲಿ ನಿಮಗೆ ಅದು ಎಲ್ಲಿ ಸಿಗುತ್ತಂದರೆ ಬ್ಯಾಕ್ ಹೋಮ್ ರೀಸೆಂಟ್ ಆ್ಯಪ್ಸ್ ಬಟನ್ ಇರ್ತಾವಲ್ಲ, ಅದ್ರ ಮೇಲ್ಗಡೆ ನೀವು ಟಚ್ ಮಾಡಬೇಕು. ಒಂದು ಸ್ವಲ್ಪ ಮೇಲ್ಗಡೆ ಟಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅದು ಆಡಿಯೋ ನೇಮ್ ಎಲ್ಲ ಹೇಳಿಬಿಟ್ಟು ಎಡಿಟರ್ ಕ್ಲೋಸ್ ಅಂತ ಹೇಳ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಆವಾಗ ಎಡಿಟರ್ ಓಪನ್ ಆಗುತ್ತೆ, ಎಡಿಟರ್ ಪೇಜ್. Home. Home editor closed. Odd 20251021WA0159. Window library. ಎಡಿಟರ್ ಕ್ಲೋಸ್ ಅಂತ ಹೇಳ್ಬಿಟ್ಟು ಆಡಿಯೋ ನೇಮ್ ಏನಿದೆ ಅದು ಹೇಳ್ತು. ಬ್ಯಾಕ್ ಹೋಮ್ ರೀಸೆಂಟ್ ಆ್ಯಪ್ಸ್ ಇರ್ತಲ್ಲ, ಇದ್ರ ಮೇಲ್ಗಡೆ ಇರುತ್ತೆ ಎಕ್ಸಾಕ್ಟಾಗಿ. ಅದು ನಾವು ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕು. Editor opened. Editor opened. ನೋಡಿ ಅದು ಹೇಳ್ತು ಎಡಿಟರ್ ಓಪನ್ ಅಂತ. ಇಲ್ಲಿ ಮುಂದ್ಗಡೆ 2 ಸೀಕ್ ಸ್ಲೈಡರ್ ಮತ್ತು ಆಡಿಯೋ ಟ್ರಿಮ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನೂ ತುಂಬ ಆಪ್ಷನ್ಸ್ ಇದ್ದಾವೆ. ಇವತ್ತು ನಾನು ಇದು ಮಾತ್ರ ನಿಮಗೆ ಹೇಳ್ಕೊಡ್ತೇನೆ. ಈಗ ಸ್ವೈಪ್ ಮಾಡ್ತೀನಿ ಮುಂದೆ. Open/close editor. Editor components. ಎಡಿಟರ್ ಕಂಪೋನೆಂಟ್ಸ್, ಇದರಲ್ಲಿ ಒಂದಿಷ್ಟು ಆಪ್ಷನ್ಸ್ ಇದ್ದಾವೆ, ನಾನು ಆಮೇಲೆ ತೋರಿಸ್ತೇನೆ ನಿಮಗೆ. More options. ಮೋರ್ ಆಪ್ಷನ್, ಇದರೊಳಗಡೆ ಸೇವ್ ಮಾಡ್ಬೋದು, ಆಡಿಯೋನ ಸೇವ್ ಮಾಡ್ಬೋದು. ನಾವೇನಿಲ್ಲಿ ಚೇಂಜಸ್ ಮಾಡಿರ್ತೇವೆ, ಆಡಿಯೋ ಎಡಿಟ್ ಮಾಡಿರ್ತೇವೆ, ಅದನ್ನ ಇಲ್ಲಿ ಮೋರ್ ಆಪ್ಷನ್ ಒಳಗಡೆ ಫಸ್ಟ್ ಆಪ್ಷನ್ ಸೇವ್ ಅಂತ ಇರುತ್ತೆ, ಸೇವ್ ಮಾಡಬೇಕು. ಮತ್ತು ಈ ಮೋರ್ ಆಪ್ಷನ್ ಒಳಗಡೆ ರಿವರ್ಸ್ ಆಡಿಯೋ ಅಂತ ಒಂದು ಆಪ್ಷನ್ ಇರುತ್ತೆ. ಆಡಿಯೋನ ರಿವರ್ಸಾಗಿ ಪ್ಲೇ ಮಾಡೋ ಥರ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಅದು ಬೇಕಂದರೆ. ಇವಾಗ ಮತ್ತೆ ಮುಂದಕ್ಕೆ ಸ್ವೈಪ್ ಮಾಡೋಣ. ಟೆಂಪೋ, ಈ ಟೆಂಪೋ ಇದೆಯಲ್ಲ ಇದನ್ನೇ ಫ್ರೆಂಡ್ಸ್, ಇಲ್ಲಿ ಮುಂದ್ಗಡೆ ನಾನು ಸ್ವೈಪ್ ಮಾಡ್ತೀನಿ. 100%. 100% ಅಂತ ಹೇಳ್ತು. ಇದು 100% ಅಂತ ಹೇಳ್ತಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಕೀಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ನೀವು ಟೈಪ್ ಮಾಡಿ ಕೂಡ ನಂಬರ್ ಚೇಂಜ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಟೆಂಪೋ ಅದು ಅಷ್ಟು ಇಟ್ಕೋಬೋದು. -25 ಇಂದ +250ವರೆಗೂ ಟೆಂಪೋನ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಮುಂದಕ್ಕೆ ಸ್ವೈಪ್ ಮಾಡಿದ್ರೆ ಸೀಕ್ ಸ್ಲೈಡರ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೀಕ್ ಸ್ಲೈಡರ್ ತುಂಬ ಈಸಿ ಇರುತ್ತೆ. ಸೀಕ್ ಸ್ಲೈಡರ್ ಮೇಲೆ ಫೋಕಸ್ ಇಟ್ಟು ಒಂದು ಬೆರಳಿಂದ ಸ್ವೈಪ್ ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ನಾನು ಮುಂದಕ್ಕೆ ಸ್ವೈಪ್ ಮಾಡ್ತೇನೆ, ತೋರಿಸ್ತೇನೆ. ಇದ್ರ ಮೇಲೆ ನಾನು ಒಂದ್ಸಲ ನಿಮಗೆ ಡಬಲ್ ಟ್ಯಾಪ್ ಮಾಡಿ ತೋರಿಸ್ತೇನೆ ಹೇಗಿದೆ ಅಂತ. Enter adjustment. Showing number keyboard. ನೋಡಿ ನಂಬರ್ ಕೀಬೋರ್ಡ್ ಓಪನ್ ಆಯಿತು. ಇಲ್ಲಿ ಆಲ್ರೆಡಿ ಅದು 100 ಅಂತ ಇದೆ. Percent. Editing. 100.0. Edit. Percent. Cancel. OK. Percent editing. 100.0. Edit box. ನೋಡಿ ಅದು ಎಡಿಟ್ ಬಾಕ್ಸ್ ಅಂತ ಹೇಳ್ತಲ್ಲ, ಅದರಲ್ಲಿ ನೀವು ಡಬಲ್ ಟ್ಯಾಪ್ ಮಾಡಿ ಅದನ್ನು ಡಿಲೀಟ್ ಕೀ ಪ್ರೆಸ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅದೇ ನಾನು ಹೇಳಿರೋ ಹಾಗೆ -25 ಇಂದ +250ವರೆಗೂ ನೀವು ಟೆಂಪೋನ ಹೆಚ್ಚು ಕಡಿಮೆನ ಮಾಡ್ಕೋಬೋದು. Percent. Cancel. OK. ಓಕೆ ಕೊಡ್ತೇನೆ. ನಾನು ಇಲ್ಲೇನೋ ಚೇಂಜಸ್ ಮಾಡಲ್ಲ, ನಾನು ಸೀಕ್ ಸ್ಲೈಡರ್ ಯೂಸ್ ಮಾಡಿ ತೋರಿಸ್ತೇನೆ. Keyboard hidden. Library. ರೀಸೆಟ್ ಇದು ಟೆಂಪೋ ಮತ್ತು ಪಿಚ್ ಎರಡು ಕಡೆನೂ ರಿಸೆಟ್ ಆಪ್ಷನ್ ಕೊಟ್ಟಿರ್ತಾರೆ. ನೀವು ಆಡಿಯೋ ತುಂಬ ಜಾಸ್ತಿನೇ ಕೇಳಿಸ್ಬಿಟ್ಟೆ, ನಾನು ಏನೇನೋ ಚೇಂಜಸ್ ಮಾಡಿ ಅಂತ ನಿಮ್ಗೆ ಅನಿಸಿದ್ರೆ ಈ ರಿಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ನಾರ್ಮಲ್ ಆಡಿಯೋ, ನಾರ್ಮಲ್ ಏನು ಸೌಂಡ್ ಕ್ವಾಲಿಟಿ ಇರುತ್ತಲ್ಲ, ಸೌಂಡ್ ವಾಯ್ಸ್ ಇರುತ್ತಲ್ಲ, ಸೇಮ್ ಅದೇ ಥರ ಬಂದುಬಿಡುತ್ತೆ. ಈ 100 ಅಂತ ಏನಿದೆಯಲ್ಲ ಇದು ನಾರ್ಮಲ್, ಇದನ್ನು ಕಡಿಮೆ ಮತ್ತು ಹೆಚ್ಚು ಮಾಡ್ಬೋದು ನೀವು. ಅದು ಕಡಿಮೆ ಹೆಚ್ಚು ಮಾಡಿದಾಗ ಅದು ಚೇಂಜಸ್ ಆಗುತ್ತೆ. ಈಗ 100 ಅಂತ ಏನಿದೆ ಅದು ನಾರ್ಮಲ್ ಆಡಿಯೋದು. 100% tempo. 100% ಟೆಂಪೋ ಅಂತ ಇದೆ. ಇಲ್ಲಿ ಸ್ವೈಪ್ ಅಪ್ ಮಾಡಿದ್ರೆ ಒಂದು ಬೆರಳಿಂದ ಸ್ವೈಪ್ ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಒಂದು ಬೆರಳಿಂದ ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಮುಂದಕ್ಕೆ ಸ್ವೈಪ್ ಮಾಡಿ ತೋರಿಸ್ತೇನೆ. ಪಿಚ್ +0.00. ಪಿಚ್ +0.00 ಅಂತ ಇದೆ. ಇಲ್ಲೂ ಕೂಡ ಡಬಲ್ ಟ್ಯಾಪ್ ಮಾಡಿ ನೀವು ಇಲ್ಲೂ ಕೂಡ ಎಡಿಟ್ ಬಾಕ್ಸ್ ಓಪನ್ ಆಗುತ್ತೆ. ನಂಬರ್ಸು ಸೇಮ್ ಅದೇ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಬೋದು. ಆದರೆ ಟೆಂಪೋದಲ್ಲಿ ಏನಿದೆ ಅಂದರೆ -25 ಇಂದ +250ವರೆಗೂ ಇದೆಯಲ್ಲ, ಇಲ್ಲಿ ಆ ಥರ ಇಲ್ಲ. -12 ಇಂದ +12ವರೆಗೂ ಅಷ್ಟೇ ಇದೆ. -12,
-12 ಪ್ಲಸ್ 12 ತನಕ ಇಷ್ಟರೊಳಗಡೆ ನೀವು ಪಿಚ್ಚನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. 6 ಸ್ಲೈಡರ್ ಯೂಸ್ ಮಾಡ್ತೀನಿ ನಾನು. ಈ ನಂಬರ್ ಮೇಲೆಲ್ಲ ಕ್ಲಿಕ್ ಮಾಡಲ್ಲ, ನೀವು ಬೇಕಾದರೆ ಕ್ಲಿಕ್ ಮಾಡಿ ನಂಬರ್ ಥ್ರೂನು ನೀವು ಇಟ್ಕೊಬೋದು. ಎಕ್ಸಾಕ್ಟಾಗಿ ಹೆಚ್ಚು ಕಡಿಮೆ ನಮ್ಗೆ ಅಷ್ಟೇ ನಂಬರ್ಸಲ್ಲಿ ಬೇಕು ಅಂತ ಅನ್ನೋಂಗಿತ್ತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚೇಂಜ್ ಮಾಡ್ಕೋಬೋದು. ರಿಸೆಟ್ ಅದೇ ನಾನು ಹೇಳಿರೋ ಹಾಗೆ ಇಲ್ಲಿ ರಿಸೆಟ್ ಮಾಡಿ ಮತ್ತೆ ಹಾಗೆ ನೀವು ನಾರ್ಮಲ್ ಆಡಿಯೋ ಮಾಡ್ಬೋದು. ಪಿಚ್ ಈ ಪಿಚ್ ಅಂತ ಹೇಳ್ತಲ್ಲ ಇದೆ 6 ಸ್ಲೈಡರು. ಈ ರಿಸೆಟ್ ಬಟನ್ ಮುಂದ್ಗಡೆನೇ ಇರ್ತದು. ಪಿಚ್ ಇದರ ಮೇಲೆ ನೀವು ಒಂದು ಬೆಳಿಂದ ಅದೇ ಸ್ವೈಪ್ ಅಪ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಸ್ವೈಪ್ ಡೌನ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಲೂಪ್ ಇದೆ ಫ್ರೆಂಡ್ಸ್, ನೀವು ಈಸಿಯಾಗಿ ನಾನು ಟ್ರಿಮ್ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಈ ಲೂಪ್ ಮುಂದ್ಗಡೆ ಒಂದು 2 ಆಪ್ಷನ್ ಇರ್ತವೆ, ಸ್ಟಾರ್ಟ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ ಅಂತ. ತುಂಬ ಸಿಂಪಲ್ ಇದೆ. ನೀವು ಆಡಿಯೋನ ಪ್ಲೇ ಮಾಡಬೇಕು. ನನಗೆ ಇಲ್ಲಿಂದ ಬೇಕು ಅನ್ನೋಂಗಿತ್ತಂದರೆ ಆಡಿಯೋನ ಪಾಸ್ ಮಾಡಿಬಿಟ್ಟು ಸ್ಟಾರ್ಟ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಮತ್ತು ಆಡಿಯೋ ಇಲ್ಲಿವರೆಗೂ ಬೇಕು ನನಗೆ ಅಂತಂದರೆ ಮತ್ತೆ ಪಾಸ್ ಮಾಡಿ ಎಂಡ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿಬಿಡೋದು. ಸೆಲೆಕ್ಟ್ ಮಾಡಿದ್ರೆ ಮುಗೀತದು ಅಷ್ಟೇ. ಮತ್ತು ಅಲ್ಲಿ ಟ್ರಿಮ್ ಆಯಿತು, ಅಲ್ಲಿಂದ ನೀವು ಮೋರ್ ಆಪ್ಷನ್ಗೆ ಹೋಗಿ ಸೇವ್ ಕೊಟ್ಟರೆ ನೀವು ಟ್ರಿಮ್ ಮಾಡಿರೋಂಥ ಆಡಿಯೋ ಸೇವ್ ಆಗುತ್ತೆ. ತುಂಬ ಈಸಿ ಇದೆ ಅಷ್ಟೇ. ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ನಂಬರ್ ಥ್ರೂನು ಮಾಡ್ಬೋದು ನೀವು. ನಂಬರ್ ನಿಮಗೆ ಎಕ್ಸಾಕ್ಟಾಗಿ ನನಗೆ ಮಿಲಿ ಸೆಕೆಂಡ್ಸ್ ನಿಮಿಷ ಅದೆಲ್ಲ ಕರೆಕ್ಟಾಗಿ ಬೇಕಂದರೆ ಆ ಥರನೂ ನೀವು ಮಾಡ್ಬೋದು. ಅದು ಕೂಡ ನಾನು ಹೇಳ್ತೇನೆ ಮುಂದ್ಗಡೆ. ಸ್ಟಾರ್ಟ್ ನಾಟ್ ಸೆಟ್ ಅಂತ ಅದು ಹೇಳ್ತು. ಸ್ಟಾರ್ಟ್ ಪಾಯಿಂಟ್, ಎಂಡ್ ಪಾಯಿಂಟ್ ಇದು ಕ್ಲಿಯರ್. ಇದು ಸ್ಟಾರ್ಟ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟು ಕರೆಕ್ಟಾಗಿ ಆಗಿಲ್ಲ ಅಂದರೆ ಇಲ್ಲಿಂದ ಕ್ಲಿಯರ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. Audio wave. Swipe left or right with 2 fingers to adjust position. ಆಡಿಯೋ ವೇವ್ ಇದೆಲ್ಲ ಏನಿಲ್ಲ ಬಿಡಿ, ಇದೆಲ್ಲ ವೇಸ್ಟು. 0 minutes 5 seconds. 0 minutes 5 seconds ಈಗಾಗಲೇ ಆಡಿಯೋ ಪ್ಲೇ ಆಗಿದೆ. 0 minutes 5 seconds. Position. ನೋಡಿ ಅದು ಪೊಸಿಷನ್ ಅಂತ ಹೇಳ್ತಲ್ಲ, ಇದು ಕೂಡ 6 ಸ್ಲೈಡರ್. ಇಲ್ಲಿಂದ ಕೂಡ ನೀವು ಆಡಿಯೋ ಒಂದು ಬೇಳಿಂದ ಸ್ವೈಪ್ ಅಪ್ ಮಾಡಿ ಫಾಸ್ಟ್ ಫಾರ್ವರ್ಡ್ ಮತ್ತು ರಿವೈಂಡ್ ಮಾಡ್ಬೋದು. ಸ್ವೈಪ್ ಡೌನ್ ಮಾಡಿ ಬಟನ್ಸ್ ಕೂಡ ಇದ್ದಾವೆ, ಅದನ್ನೂ ಯೂಸ್ ಮಾಡ್ಕೋಬೋದು. ಹೀಗೆ ಸ್ವೈಪ್ ಅಪ್ ಮತ್ತು ಸ್ವೈಪ್ ಡೌನ್ ಮಾಡಿನೂ ಯೂಸ್ ಮಾಡ್ಕೊಬೋದು. Duration 9 minutes 29 seconds. 9 minutes 29 seconds ಆಡಿಯೋ ಇದೆ. Continue to end of playing queue. Skip previous. ಸ್ಕಿಪ್ ಪ್ರೀವಿಯಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ 0 ಸೆಕೆಂಡಿಂದ ಸ್ಟಾರ್ಟ್ ಆಗುತ್ತೆ. Fast rewind. ಫಾಸ್ಟ್ ರಿವೈಂಡ್ ಹಿಂದ್ಗಡೆ ಓಡಿಸೋದು. Paused. Play/pause. ಪ್ಲೇ/ಪಾಸ್ ಬಟನ್ ಇದು. Fast forward. ಫಾಸ್ಟ್ ಫಾರ್ವರ್ಡ್ ಮಾಡ್ಬೋದು. Skip next. ಸ್ಕಿಪ್ ನೆಕ್ಸ್ಟ್ ಇದೆಲ್ಲ ಸ್ಕಿಪ್ ನೆಕ್ಸ್ಟ್ ಆಡಿಯೋ ಬರಲ್ಲ, ಆದರೆ ಕೊಟ್ಟಿದ್ದಾರೆ. Shuffle off. Shuffle playing queue. ಅದೇ ಶಫಲ್ ಆಫ್ ಇದೆ ಐ ಥಿಂಕ್, ಅದಕ್ಕೆ ಅದು ನೆಕ್ಸ್ಟ್ ಪ್ಲೇ ಆಗ್ತಿರ್ಲಿಕ್ಕಿಲ್ಲ. ಇದೆಲ್ಲ ಬೇಡ. ಇವಾಗ ನಾನು ಬರೀ ಟ್ರಿಮ್ ಮಾಡೋದು ಮತ್ತು ಟೆಂಪೋ ಸ್ಪೀಚ್ ರೇಟ್ ಇದೆಲ್ಲ ಹೆಚ್ಚು ಕಡಿಮೆ ಮಾಡಿ ತೋರಿಸ್ತೇನೆ. ಇದು ನಾರ್ಮಲ್ ಆಡಿಯೋ ಏನಿದೆ ಇದನ್ನ ಒಂದ್ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೇನೆ ಯಾವ ಥರ ಇದೆ. ಮೊದಲಿಗೆ Skip next. Fast loop. 0 minutes. Paused. Play/pause. ಪ್ಲೇ/ಪಾಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. Playing. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಂದು ಒಳ್ಳೆ ಕೆಲಸ ಗಿಟ್ಸ್ಬೇಕು ಅಂತ ಕಾಯ್ತಾ ಇರೋ ಪದವೀಧರರಿಗೆ ಒಂದು ದೊಡ್ಡ ಸುದ್ದಿ ಇದೆ. ಹೌದು. CEN 062025. Paused. ಇದು ನಾರ್ಮಲ್ ಕ್ವಾಲಿಟಿ ಆಡಿಯೋ. ಇವಾಗ ಟೆಂಪೋ ಮತ್ತು ಪಿಚ್ ಅದೆಲ್ಲ ಚೇಂಜ್ ಮಾಡಿ ತೋರಿಸ್ತೇನೆ ನಿಮಗೆ. ಟ್ರಿಮ್ ಮಾಡಿ ಕೂಡ ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಅದು ಕೂಡ ತೋರಿಸ್ತೇನೆ. Fast skip. Content duration 0 audio wave. Clear. End not start loop. Reset. Let's pitch 100. Reset. Tempo 100%. 100% ಇದೆ. Reset 100%. Tempo 100% ಟೆಂಪೋ ಅಂತ ಹೇಳ್ತು. ಇವಾಗ ನಾನು ಸ್ವೈಪ್ ಅಪ್ ಮಾಡ್ತೇನೆ. 150. 160%. 160 ಇಟ್ಟಿದ್ದೀನಿ, ಸಾಕಿಷ್ಟು. ನಾನು ನೆಕ್ಸ್ಟ್ ಸ್ವೈಪ್ ಮಾಡ್ತೇನೆ. Pitch ಪಿಚ್ +0.00. +0.00 ಇದೆ. Reset. Pitch ಇದು ಕೂಡ ಸ್ವೈಪ್ ಅಪ್ ಮಾಡ್ತೇನೆ. +1. +2.4. +6.00. ಸಾಕಿಷ್ಟು 6.00. 12ವರೆಗೂ ಇದೆ ನಾನು ಹೇಳಿರೋ ಥರ. ಇವಾಗ ನಾನು ಈಸಿ ಆಗಲಿಂತ 2 ಫಿಂಗರ್ಸಿಂದ ಡಬಲ್ ಟ್ಯಾಪ್ ಮಾಡ್ತೀನಿ, ಪ್ಲೇ ಆಗುತ್ತೆ. ಸೊ ಸ್ವೈಪ್ ಮಾಡ್ಕೊಂಡು ಹೋಗೋದಕ್ಕಿಂತ ಇದು ಈಸಿ ಆಗುತ್ತೆ. ನೋಟಿಫಿಕೇಶನ್ ಬಂದಿದೆ. ಇದು NTPC ಗ್ರಾಜುಯೇಟ್ ಲೆವೆಲ್ ಪೋಸ್ಟ್ಗಳಿಗೆ. ಕರೆಕ್ಟ್. ಸೊ ಇವತ್ತು ಇದರ ಬಗ್ಗೆನೇ ಒಂಚೂರು ಆಳವಾಗಿ ನೋಡೋಣ. ಇದರಲ್ಲಿರೋ ಮುಖ್ಯ ವಿಷಯಗಳನ್ನ ಆದಷ್ಟು ಸರಳವಾಗಿ ತಿಳಿದುಕೊಳ್ಳೋಣ. ಏನು ಹೇಳ್ತೀರಿ? ಖಂಡಿತ. ಇದು ಸಾವಿರಾರು ಜನ ಕಾಯ್ತಾ ಇರೋ ಅಧಿಸೂಚನೆ ನೋಡಿ. ನೋಡಿದ್ರಲ್ಲ ಯಾವ ಥರ ಸೌಂಡ್ ಚೇಂಜ್ ಆಯ್ತಂತ. ಇದು ಪಿಚ್ ಏನಿದೆ ಇವಾಗ ಕಡಿಮೆ ಮಾಡಿ ನೋಡೋಣ. ಫಸ್ಟ್ ಜಾಸ್ತಿ ಫುಲ್ ಇಟ್ಟು ತೋರಿಸ್ತೀನಿ. +7.20. +12.00. +12 ಆಯಿತು.
ಟೆಂಪೋ ಕೂಡ ಫುಲ್ ಇಟ್ಟು ತೋರಿಸ್ತೇನೆ. Reset. Bit 160%. Temp 175%. 250%. ಇವಾಗ ಪ್ಲೇ ಮಾಡ್ತೇನೆ. ಹುದ್ದೆಗಳು ಎಷ್ಟು ಖಾಲಿ ಇದೆ, ಏನು ಓದಬೇಕು, ವಯಸ್ಸು ಎಷ್ಟಿರಬೇಕು, ಆರೋಗ್ಯದ ಸ್ಟ್ಯಾಂಡರ್ಡ್, ಫೀಸ್ ಎಷ್ಟು, ಅರ್ಜಿ ಹಾಕೋದು ಹೇಗೆ, ಹೀಗೆ ತುಂಬಾ ವಿಷಯಗಳಿವೆ. ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಉದ್ದೇಶ ಏನಂದ್ರೆ ಈ ದೊಡ್ಡ ನೋಟಿಫಿಕೇಶನ್ ಇದೆಯಲ್ಲ ಅದರ ಸಾರಾಂಶವನ್ನು ಅಂದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್, ಅರ್ಥ ಆಗದೆ ಇರೋ ಥರ ಅಷ್ಟು ಫಾಸ್ಟ್ ಮತ್ತು ಅಷ್ಟು ಚೇಂಜ್ ಆಯಿತು ವಾಯ್ಸು. ಇವಾಗ ಫುಲ್ ಕಡಿಮೆ ಮಾಡಿ ತೋರಿಸ್ತೇನೆ. ಟೆಂಪೋ ಅಲ್ಲೇ ಇದೆ ಫೋಕಸ್ಸು. 235%. 145%. 70%. 40%. 25%. ಓಕೆ, ಟೆಂಪೋ 25% ಆಗಿದೆ. ಇವಾಗ ಪ್ಲೇ ಮಾಡ್ತೀನಿ. ಪಿಚ್ ಏನಿದೆ ಹಾಗೆ ಇದೆ, ಅದು ಫುಲ್ಲು 12 ಇದೆ, +12 ಇದೆ. ತುಂಬಾ ಅಳೋದಕ್ಕೆ ಸ್ಟಾರ್ಟ್ ಮಾಡಿತು. ಒಂದು ಸ್ವಲ್ಪ ಜಾಸ್ತಿ ಮಾಡೋಣ. 32%. 55%. 62%. ಓಕೆ, 62% ಇರಲಿ. ಎರಡು ಮೈನಸ್ ಮಾಡಿ ನೋಡೋಣ. 55%. 25%. -25. Pitch plus reset. Plus 12.00. Plus 10.80. Plus 6.00. Minus 0.00. Minus 7.20. Minus 12.00. -12 ಆಯಿತು. ತುಂಬಾ ಕಡಿಮೆ ಆಯಿತು ಅದು. ಅಲ್ಲಿ ಕೂಡ ಏನೂ ಅರ್ಥ ಆಗ್ತಿಲ್ಲ. ಈಗ ಒಂದು ಲೆವೆಲಿಗೆ ಇಡೋಣ, ಒಂದು ಸ್ವಲ್ಪ ಎರಡು ಕೂಡ. Minus 10.80. Minus 6.00. -6 ಇದೆ ಪಿಚ್ಚು. ಟೆಂಪೋನು ಅಷ್ಟೇ, ಒಂದು ಸ್ವಲ್ಪ ಜಾಸ್ತಿ ಮಾಡೋಣ. Reset. Pitch 25%. 32%. 70%. 62%. ಇವಾಗ ಪ್ಲೇ ಮಾಡೋಣ. ಬಗ್ಗೆ ಮಾತಾಡೋಣ. ಟೈಮ್ ತುಂಬಾನೇ ಮುಖ್ಯ ಅಲ್ವಾ ಇದರಲ್ಲಿ? ಖಂಡಿತ ಮುಖ್ಯ. ಆನ್ಲೈನ್ ಅಪ್ಲಿಕೇಶನ್ ಇದು ಕೂಡ ಅಷ್ಟು ಸರಿ ಬಂದಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾಡಿ ನೋಡೋಣ. 70%. 100%. 145%. Pitch. Reset. Minus 6. Minus 4.80. Plus 1.2. Plus 3.60. ಇವತ್ತಿಂದಲೇ ಅಂದ್ರೆ ಅಕ್ಟೋಬರ್ 21, 2021 ಶುರುವಾಗಿದೆ. ಹೌದು, ಇವತ್ತಿಂದಲೇ ಶುರು. ಕೊನೆ ದಿನ ನವೆಂಬರ್ 20. ಅದು ರಾತ್ರಿ 11:59ಕ್ಕೆ ಮುಗಿಯುತ್ತೆ. ಹೌದು, ಆ ಟೈಮ್ ಕಟ್. ಇದು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಅಂದರೆ ಎರಡು ಚೇಂಜ್ ಮಾಡಲೇಬೇಕಂತಿಲ್ಲ. ನೀವು ಒಂದು ಮಾತ್ರ ಹೆಚ್ಚು ಕಡಿಮೆ ಮಾಡ್ಬೋದು, ಒಂದು ಹಾಗೆ ಬಿಡ್ಬೋದು, ಒಂದು ನಾರ್ಮಲ್ ಇಡ್ಬೋದು. ಪಿಚ್ ಏನಿದೆ ಮತ್ತು ಟೆಂಪೋ ಏನಿದೆ ಎರಡರಲ್ಲಿ ಎರಡು ಕೂಡ ಚೇಂಜ್ ಮಾಡ್ಬೋದು, ಎರಡರಲ್ಲಿ ಒಂದು ಕೂಡ ನೀವು ಚೇಂಜ್ ಮಾಡಿ ಸೇವ್ ಮಾಡ್ಬೋದು. ಕೆಲವೊಂದು ಆಡಿಯೋಸ್ ತುಂಬ ಸ್ಲೋ ಇರ್ತವೆ, ಸ್ವಲ್ಪ ಫಾಸ್ಟ್ ಬೇಕು, ಬೇಗ ಅಂದರೆ ಬೇಗ ನಮಗೆ ಅದು ಆಡಿಯೋ ಮುಗಿಬೇಕು, ಅಂದರೆ ಎಲ್ಲನೂ ಕವರ್ ಆಗಬೇಕು. ಬೇಗ ಅಂದರೆ ಇದು ಪಿಚ್ ಅದೆಲ್ಲ ನೀವು ಪಿಚ್ ಮತ್ತು ಟೆಂಪೋ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಇವಾಗ ನೆಕ್ಸ್ಟ್ ಇದು ಅದೇ ಟ್ರಿಮ್ ಮಾಡೋದನ್ನಲ್ಲ, ಟ್ರಿಮ್ ಮಾಡೋದು ಹೇಳ್ಕೊಡ್ತೀನಿ. ಲೂಪ್ ಅಂತ ಹೆಸರಿದೆ. Start not set. Start point. ಸ್ಟಾರ್ಟ್ ನಾಟ್ ಸೆಟ್ ಅಂತಿದೆ. ಫಸ್ಟ್ ಆಡಿಯೋ ನೋಡೋಣ, ಇಲ್ಲಿ ತನ ಇದೆ. ಕರೆಕ್ಟಾಗಿ ನೋಡ್ಕೋಬೇಕು. ಆಮೇಲೆ ಫೀಸ್ ಕಟ್ಟೋಕೆ ಇನ್ನೊಂದು 2 ದಿನ ಟೈಮ್ ಕೊಟ್ಟಿದ್ದಾರೆ. ನವೆಂಬರ್ 22 ಕೊನೆ ದಿನ. ಓಕೆ. ಒಂದು ವೇಳೆ ಅಪ್ಲಿಕೇಶನ್ ಅಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ಸರಿಪಡಿಸೋಕೆ ನವೆಂಬರ್ 23ರಿಂದ ಡಿಸೆಂಬರ್ 2ರವರೆಗೆ ಟೈಮ್ ಇದೆ. ಅದಕ್ಕೆ ಸ್ವಲ್ಪ ಶುಲ್ಕ ಕಟ್ಟಬೇಕಾಗುತ್ತೆ. ಹೌದು, ತಿದ್ದುಪಡಿಗೆ ಶುಲ್ಕ ಇರುತ್ತೆ. ಈ ಡೇಟ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಹೌದು, ಮಿಸ್ ಮಾಡ್ಕೋಬಾರ್ದು. ಸರಿ, ಇನ್ನು ವೇಕೆನ್ಸಿಗಳು ಎಷ್ಟು ಹುದ್ದೆಗಳಿದೆ? ವೇಕೆನ್ಸಿಗಳ ಇಲ್ಲಿ ಸ್ಟಾರ್ಟ್ ಮಾಡ್ತೇನೆ ನಾನು. ಸ್ಟಾರ್ಟ್ ಪಾಯಿಂಟ್ ಮೇಲೆ ಫೋಕಸ್ ಇದೆ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೇನೆ. ಸ್ಟಾರ್ಟ್ ಸೆಟ್ ಆಯ್ತು. ಇವಾಗ ಮತ್ತೆ ಪ್ಲೇ ಮಾಡೋಣ. ಬಗ್ಗೆ ಹೇಳೋದಾದ್ರೆ ಒಟ್ಟು 5800ಕ್ಕೂ ಹೆಚ್ಚು ಜಾಗಗಳಿವೆ. ಇದೊಂದು ದೊಡ್ಡ ಸಂಖ್ಯೆನೇ. ದೊಡ್ಡ ಸಂಖ್ಯೆನೇ, ಹೌದು. ಇದರಲ್ಲಿ ಮುಖ್ಯವಾಗಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳು ಜಾಸ್ತಿ ಇವೆ, ಸುಮಾರು 3400ಕ್ಕೂ ಹೆಚ್ಚು. ಓಕೆ. ಆಮೇಲೆ ಸ್ಟೇಷನ್ ಮಾಸ್ಟರ್ ಒಂದು. ಓಕೆ, ಸಾಕಿಷ್ಟು ನಾನು ಡೆಮೋ ತೋರಿಸ್ತಾ ಇದ್ದೇನಾಗ, ಸೊ ಜಾಸ್ತಿ ಆಗುತ್ತೆ. ಎಂಡ್ ಪಾಯಿಂಟ್ ಸ್ವೈಪ್ ಮಾಡಿ ಎಂಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡೋಣ. ಎಂಡ್ ಸೆಟ್ ಆಯಿತು. ಇವಾಗ ಪ್ಲೇ ಮಾಡಿದ್ರೆ ಅಗೇನ್ ಆ್ಯಂಡ್ ಅಗೇನ್ ಅಲ್ಲೇ ಅದು ಪ್ಲೇ ಆಗ್ತಿರುತ್ತೆ. ಸೊ ಈ ಥರ ನೀವು ಟ್ರಿಮ್ ಮಾಡ್ಬೋದು. ಇಷ್ಟೇ ಸಿಂಪಲ್, ತುಂಬ. ಈಗ ನನಗೆ ಇಲ್ಲಿಂದ ಬೇಕು ಅನ್ನೋಂಗಿದ್ರೆ ಪಾಸ್ ಮಾಡಿ ಸ್ಟಾರ್ಟ್ ಪಾಯಿಂಟ್ನ ಕ್ಲಿಕ್ ಮಾಡ್ಬೋದು. ನೀವು ಹಾಗೆ ಕೂಡ ಕ್ಲಿಕ್ ಮಾಡ್ಬೋದು, ಆದರೆ ಅದು ಆಡಿಯೋ ಹಾಗೆ ಓಡ್ತಾ ಇರುತ್ತೆ. ಸೊ ಪಾಸ್ ಮಾಡಿದ್ರೆ ನಿಮಗೆ ಬೆಟರ್ ಸಿಗ್ಬೋದು ಅಂತ. ಸೊ ಇದ್ರ ಮುಂದ್ಗಡೆ ಅಡ್ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಿಮಗೆ ನಿಮಿಷ, ಸೆಕೆಂಡ್ಸು, ಮಿಲಿ ಸೆಕೆಂಡ್ಸಲ್ಲಿ ಕರೆಕ್ಟಾಗಿ ನನಗೆ ಅಕ್ಯುರೇಟಾಗಿ ಬೇಕಂದರೆ
ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚೇಂಜಸ್ ಮಾಡ್ಬೋದು. ಇದ್ರ ಮೇಲೇನೂ ಒಂದ್ಸಲ ಓಪನ್ ಮಾಡಿ ತೋರಿಸ್ತೇನೆ. Drag handle. Edit loop points. ಇಲ್ಲಿ ಎರಡು ಇರ್ತವೆ, ಎ ಮತ್ತು ಬಿ ಅಂತ. ಎ ಅಂತಂದರೆ ಅದು ಸ್ಟಾರ್ಟಿಂಗ್ ಅಂದರೆ ಸ್ಟಾರ್ಟ್ ಪಾಯಿಂಟು, ಬಿ ಅಂತಂದರೆ ಎಂಡ್ ಪಾಯಿಂಟು. ಇಲ್ಲಿ ಎಡಿಟ್ ಬಾಕ್ಸ್ಗಿಂತ ಮುಂಚೆ ಒಂದು ನಂಬರ್ ಇರುತ್ತೆ, ಎಡಿಟ್ ಬಾಕ್ಸ್ ಆಫ್ಟರ್ ಒಂದು ನಂಬರ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಆ ನಂಬರ್ನ ಎಡಿಟ್ ಬಾಕ್ಸಿಗೆ ತೊಗೊಂಬರ್ಬೋದು, ಅಥವಾ ಎಡಿಟ್ ಬಾಕ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನೀವು ಕೀಬೋರ್ಡ್ ಓಪನ್ ಆಗುತ್ತೆ. ಕೀಬೋರ್ಡಿಂದನೂ ನೀವು ನಿಮಗೆ ನಿಮಿಷ ಎಷ್ಟು ಬೇಕು, ಸೆಕೆಂಡ್ಸ್ ಎಷ್ಟು ಬೇಕು, ಮಿಲಿ ಸೆಕೆಂಡ್ಸ್ ಎಷ್ಟು ಬೇಕು ಅದೆಲ್ಲ ನೀವು ಇಟ್ಕೋಬೋದು. ಎರಡು ಥರ ಆಪ್ಷನ್ ನಿಮ್ಗೆ ಯಾವ ಥರ ಬೇಕು ಆ ಥರ ಇದೆ. ಮಲ್ಟಿಪಲ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದರಲ್ಲಿ. ಅಂದರೆ ಹೊರಗಡೆ ನೀವು ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಅದೂ ಒಂದು ಈಸಿ ಮೆಥಡು. ಇನ್ನೊಂದು ಇಲ್ಲಿ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿ ಆ ಎಡಿಟ್ ಬಾಕ್ಸಿಗೆ ತೊಗೊಂಬರ್ಬೋದು. ಇನ್ನೊಂದು ಎಡಿಟ್ ಬಾಕ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಕೀಬೋರ್ಡ್ ಥ್ರೂ ಮಾಡ್ಬೋದು. ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಬೋದು. 080, capital A. ಕ್ಯಾಪಿಟಲ್ ಎ ಇದು ಸ್ಟಾರ್ಟ್ ಪಾಯಿಂಟು. ಇದ್ರ ಮುಂದ್ಗಡೆ ಸ್ವೈಪ್ ಮಾಡ್ತೀನಿ. 0 ಅಂತ ಹೇಳ್ತಲ್ಲ, ಇದು ನಿಮಿಷ. 1, edit box. 1 ಎಡಿಟ್ ಬಾಕ್ಸ್, 1 ನಂಬರ್ ಏನಿದೆ ಅದು ಎಡಿಟ್ ಬಾಕ್ಸಲ್ಲಿ ಇದೆ ಆಲ್ರೆಡಿ. 2 ಬರೀ 2 ಅಂತ ಹೇಳ್ತಲ್ಲ, ಇದು ಕೂಡ ಅದು ನಿಮಿಷಕ್ಕೆ. ಅದೇ ನಾನು ಹೇಳ್ದನಲ್ಲ, 1ಕಿನ್ನ ಬಿಫೋರ್ 0 ಇತ್ತು, ಆಫ್ಟರ್ 2 ಅಂತಿದೆ. ಈ 2 ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಅದು ಎಡಿಟ್ ಬಾಕ್ಸಿಗೆ ಬರುತ್ತೆ. 2 replace 1. Can't set loop point here. ಕ್ಯಾಂಟ್ ಅದು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ, ಯಾಕಂದರೆ ನಾವು ಹೊರಗಡೆ ಅಷ್ಟು ಇಟ್ಟಿಲ್ಲ, ಹಾಗಾಗಿ ಅದು ಮತ್ತೆ 1ಗೆ ಬಂತು. ಅಂದರೆ 2 ನಿಮಿಷಕ್ಕಿಂತ ಒಳಗಡೆನೇ ನಾವು ಅದನ್ನು ಸ್ಟಾರ್ಟ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದೇವೆ. ಮತ್ತೆ ಮುಂದಕ್ಕೆ ಸೆಟ್ ಮಾಡ್ತೇನೆ. 38 ಇದು ಸೆಕೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. 39, edit box. 39 ಎಡಿಟ್ ಬಾಕ್ಸ್, 39 ಸೆಕೆಂಡ್ಸ್ ಇದು. ಫಸ್ಟು 38 ಇತ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ 38 ಎಡಿಟ್ ಬಾಕ್ಸಿಗೆ ಬರುತ್ತೆ. ಈ ಥರ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. 40 ಇದು ಕೂಡ ಸೆಕೆಂಡೇ. Period. 832 ಅಂತ ಹೇಳ್ತಲ್ಲ, ಇದು ಮಿಲಿ ಸೆಕೆಂಡ್ಸ್ ಫ್ರೆಂಡ್ಸ್. ಇದರಲ್ಲಿ 999 ಮಿಲಿ ಸೆಕೆಂಡ್ಸ್ ಇರ್ತವೆ. ಸೊ ನಿಮಗೆ ಕರೆಕ್ಟಾಗಿ ಮಿಲಿ ಸೆಕೆಂಡ್ಸ್ ಕೂಡ ಅದೆಲ್ಲ ಬೇಕಂದರೆ 100, 200, 150, 200, 250 ಈ ಥರ ನಿಮ್ಗೆ ಎಷ್ಟು ಬೇಕೋ ಆ ಥರ ನೀವು ಇಲ್ಲಿ ಮಿಲಿ ಸೆಕೆಂಡ್ಸ್ನ ನೀವು ಇಲ್ಲಿ ಇಟ್ಕೋಬೋದು. 833, edit box. 833 ಆಲ್ರೆಡಿ ಇದೆ. 834. ಇದು ನೆಕ್ಸ್ಟ್. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅದೇ ನೀವು ಎಡಿಟ್ ಬಾಕ್ಸಿಗೆ ತೊಗೊಂಬರ್ಬೋದು. ಇಲ್ಲ ನಾನು ಏನು ಕೂಡ ಚೇಂಜ್ ಮಾಡಲ್ಲ, ನೀವು ಬೇಕಂದರೆ ಡಬಲ್ ಟ್ಯಾಪ್ ಮಾಡಿ ಕೀಬೋರ್ಡ್ ಥ್ರೂ ಮಾಡ್ಬೋದು. ಇಲ್ಲಿ ಕೊಟ್ಟಿರೋಂಥ ನಂಬರ್ಸ್ ಥ್ರೂ ನೀವು, ಅಂದರೆ ನಿಮಿಷದಕ್ಕಿಂತ ಮುಂಚೆ ಬಿಫೋರ್ ಆಫ್ಟರ್ನೂ ನಂಬರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಬಾಕ್ಸಿಗೆ ತೊಗೊಂಬರ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಆ ಥರ. ನಾನಿಲ್ಲಿ ಏನೂ ಚೇಂಜಸ್ ಮಾಡಲ್ಲ. ಸೊ ಸಾಕಿಷ್ಟೇ. ಮುಂದ್ಗಡೆ ಸ್ವೈಪ್ ಮಾಡಿದ್ರೆ ಬಿ ಅಂತ ಸಿಗುತ್ತೆ ನಿಮಗೆ. ಕ್ಯಾಪಿಟಲ್ ಬಿ ಇದು ಎಂಡ್ ಪಾಯಿಂಟ್. ಇಲ್ಲೂ ಕೂಡ ಸೇಮ್ ಹಾಗೆ ಇರುತ್ತೆ. 0, 1, 2, 57, 58, edit box. 59, period. 421, 423. ಓಕೆ, ನೋಡಿದ್ರಲ್ಲ ಇಲ್ಲೆಲ್ಲ ಅದು ಬಿಫೋರ್ ಆಫ್ಟರ್ ಎಲ್ಲ ಆಲ್ರೆಡಿ ಸೆಲೆಕ್ಟ್ ಆಗಿರೋದಿದೆ. ನಾನು ಹೊರಗಡೆನೇ ಪಾಸ್ ಮಾಡ್ದಂಗೆ. ಬೇಕಂದರೆ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಿಮಿಷ, ಸೆಕೆಂಡ್ಸು, ಮಿಲಿ ಸೆಕೆಂಡ್ಸು ಅದೆಲ್ಲ. ಮಿಲಿ ಸೆಕೆಂಡ್ಸ್ ಎಲ್ಲ ಒಂದು ಇದಾಗ್ತಾ ಹೋಗುತ್ತೆ. ನಾನು ನಿಮಗೆ ಸಜೆಸ್ಟ್ ಮಾಡೋದೇ ಅಂದರೆ ಎಡಿಟ್ ಬಾಕ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಇಟ್ಕೊಬೋದು. ಅಲ್ಲಿರುವಂಥ ನಂಬರ್ಸ್ನ ಡಿಲೀಟ್ ಮಾಡಿ ಒಂದು ಸಲ ಬ್ಯಾಕ್ ಬರ್ತೇನೆ. ನಾನು ಇಲ್ಲೇನೂ ಚೇಂಜಸ್ ಮಾಡಲ್ಲ. ಲೈಬ್ರರಿ. ಇವಾಗ ಪ್ಲೇ ಮಾಡ್ತೇನೆ. ಬಗ್ಗೆ ಹೇಳೋದಾದ್ರೆ ಒಟ್ಟು 5800ಕ್ಕೂ ಹೆಚ್ಚು ಜಾಗಗಳಿವೆ. ಇದೊಂದು ದೊಡ್ಡ ಸಂಖ್ಯೆನೇ. ದೊಡ್ಡ ಸಂಖ್ಯೆನೇ ಹೌದು. ಇದರಲ್ಲಿ ಮುಖ್ಯವಾಗಿ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳು ಜಾಸ್ತಿ ಇವೆ, ಸುಮಾರು 3400ಕ್ಕೂ ಹೆಚ್ಚು. ಆಮೇಲೆ ಸ್ಟೇಷನ್ ಬಗ್ಗೆ ಹೇಳೋದಾದ್ರೆ ಒಟ್ಟು 5000. ನೋಡಿ ಅದು ಅಗೇನ್ ಆ್ಯಂಡ್ ಅಗೇನ್ ಅಲ್ಲಿಂದಾನೆ ಪ್ಲೇ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನೆಕ್ಸ್ಟ್ ಕ್ಲಿಯರ್. ಇದು ಬೇಡ ನಮಗೆ, ಇದು ಕರೆಕ್ಟಾಗಿ ಇದಾಗಿಲ್ಲ ಅಂತಂದರೆ ಇಲ್ಲಿ ಕ್ಲಿಯರ್ ಮಾಡಿ ಅಗೇನ್ ಮತ್ತೆ ನೀವು ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಅದೆಲ್ಲ ಇದು ಮಾಡ್ಬೋದು. ಇವಾಗ ಮೋರ್ ಆಪ್ಷನ್ಗೆ ಹೋಗಿ ಸೇವ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ಈ ಆಡಿಯೋನ. Adjust, start loop, reset, pitch, 1 reset, whatever, more editor components. ಎಡಿಟರ್ ಕಂಪೋನೆಂಟ್ಸು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಇದರಲ್ಲಿ ಒಂದಿಷ್ಟು ಆಪ್ಷನ್ ಇರ್ತಾವಂತ ತೋರಿಸ್ಕೊಟ್ಬಿಡ್ತೀನಿ ಏನೇನಿದೆ ಅಂತ. ನಾನು ಇಲ್ಲೇನೂ ಚೇಂಜಸ್ ಮಾಡಲ್ಲ. ನಾನು ನೆಕ್ಸ್ಟ್ ಟ್ಯೂಟೋರಿಯಲ್ ಏನಾದರೂ ಟ್ರೈ ಮಾಡ್ತೇನೆ. Pop-up window. Key and pitch and tempo selected. ಪಿಚ್ ಆ್ಯಂಡ್ ಟೆಂಪೋ ಸೆಲೆಕ್ಟೆಡ್. ಈಗ ಆಲ್ರೆಡಿ ನಾವೇನು ಕರೆಕ್ಷನ್ ಮಾಡ್ತಿದ್ದೀವಿ ಅದು ಇಲ್ಲಿ ಸೆಲೆಕ್ಟ್ ಆಗಿದೆ. Key and BPM not selected.
Track isolation. Not selected. Markers. Not selected. Equalizer. Not selected. ಈಕ್ವಲೈಸರ್ ಇದರಲ್ಲೂ ಕೂಡ ಒಂದು ಸ್ವಲ್ಪ ಸೌಂಡ್ಗೆ ಸಂಬಂಧಪಟ್ಟಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಮಗೆ. Effects. Not selected. ಇಫೆಕ್ಟ್ಸ್ ಇಲ್ಲಿ ಬೇಸ್ ಎಲ್ಲ ನಮಗೆ ಬೇಸ್ ಹೆಚ್ಚು ಕಡಿಮೆ ಎಕೋ ಮೋಡು ಅದೆಲ್ಲ ಇಲ್ಲಿ ಮಾಡ್ಬೋದು. Artwork. Custom. Artwork. Not selected. ಇದೆಲ್ಲ ಏನಿಲ್ಲ. Custom. Not selected. Configure ಕಸ್ಟಮ್ ಅಂದರೆ ಅದೇ ಇಂಟರ್ಫೇಸ್ ನಮ್ಗೆ ಯಾವ ಥರ ಬೇಕು ಎಡಿಟ್ ಮಾಡ್ತೀವಲ್ಲ ನಾವು ಇವಾಗ ತೋರಿಸಿದ್ನಲ್ಲ ಟೆಂಪೋ ಮತ್ತು ಪಿಚ್ಚು ಅಲ್ಲೆಲ್ಲ ಏನೇನು ಬೇಕು ಇಲ್ಲೆಲ್ಲ ನಾವು ಇಲ್ಲಿ ಇಟ್ಕೊಬೋದು. Join tempo and pitch. +/- buttons. +/- ಬಟನ್ ಇದ್ರ ಮೇಲೆ ಇದು ನಾಟ್ ಚೆಕ್ ಆಗಿರುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ ಚೆಕ್ ಆಗುತ್ತೆ. ಇವಾಗ ಇದು ಕೂಡ ಒಂದು ಆಪ್ಷನ್ ನಿಮಗೆ ಹೆಚ್ಚು ಕಡಿಮೆ ಮಾಡಲಿಕ್ಕೆ. ಇದು ಟೆಂಪೋ ಮತ್ತು ಪಿಚ್ಚು. ಸೀಕ್ ಸ್ಲೈಡರ್ ಹಿಂದ್ಗಡೆ ಮತ್ತು ಸೀಕ್ ಸ್ಲೈಡರ್ ಮುಂದ್ಗಡೆ +- ಬಟನ್ ಆ್ಯಡ್ ಆಗುತ್ತೆ. ಅದರಿಂದನೂ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಕ್ಲಿಕ್ ಮಾಡಿ. ಸುಮ್ಮನೆ ಸ್ವೈಪ್ಸ್ ಕ್ಲಿಕ್ಕೇಬಲ್ಸ್ ಜಾಸ್ತಿ ಆಗ್ತವೆ. ನನಗೆ ಈಗ ಆಲ್ರೆಡಿ 2 ಆಪ್ಷನ್ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ನಲ್ಲ, ಎಡಿಟ್ ಬಾಕ್ಸ್ ಥ್ರೂ ಮಾಡ್ಬೋದು ಮತ್ತು ಸೀಕ್ ಸ್ಲೈಡರ್ ಥ್ರೂ ಹೆಚ್ಚು ಕಡಿಮೆ ಮಾಡ್ಬೋದು. ಹಾಗಾಗಿ ಇದು ನಾನು ಆ್ಯಡ್ ಮಾಡಲಿಕ್ಕೆ ಹೋಗೋಲ್ಲ. ನಿಮಗೆ ಬೇಕಂದರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ +- ಬಟನ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ಸೆಟ್ಟಿಂಗ್ಸಲ್ಲಿ ತುಂಬಾ ಕೆಟ್ಟು ಹೋಗಿದೆಪ್ಪ ನನಗೇನು ಅರ್ಥ ಆಗ್ತಿಲ್ಲ ಅಂದರೆ ಸಿಂಪಲ್ ನೀವು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು ಅಥವಾ ಡೇಟಾ ಕ್ಲಿಯರ್ ಮಾಡಿದ್ರೆ ಮತ್ತು ನೀವು ಆ್ಯಪ್ ಓಪನ್ ಆಗುತ್ತೆ. ಅಲ್ಲಿ ಸಿಂಪಲ್ ಆಡಿಯೋಗೆ ಒಂದೇ ಪರ್ಮಿಷನ್ ಅಲೌ ಕೊಡಬೇಕು, ಆಯ್ತಷ್ಟೇ. ಇವಾಗ ನಾನು ಬ್ಯಾಕ್ ಬರ್ತೇನೆ. Library. More ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ. Pop-up window. Add the save edited track. ಸೇವ್ ಎಡಿಟೆಡ್ ಟ್ರ್ಯಾಕ್ ನಾವು ಏನು ಚೇಂಜಸ್ ಮಾಡಿದ್ದೀವಿ ಇಲ್ಲಿಂದ ಸೇವ್ ಮಾಡ್ಬೋದು. ಈ ಸೇವ್ ಮಾಡಿರೋಂಥ ಫೈಲು ಇಂಟರ್ನಲ್ ಸ್ಟೋರೇಜ್ ಒಳಗಡೆ ಮ್ಯೂಸಿಕ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ಬಂದಿರುತ್ತೆ. ಅಲ್ಲಿ ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಅಂತಲೇ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ, ಅಲ್ಲಿ ಬಂದಿರುತ್ತೆ. 2 ಆಡಿಯೋ ಬರ್ತವೆ ಫ್ರೆಂಡ್ಸ್. 2 ಆಡಿಯೋ ಯಾಕಂದರೆ ನಾವು ಯಾವ ಆಡಿಯೋ ತೊಗೊಂಡು ಎಡಿಟ್ ಮಾಡಿದ್ದೀವಿ ಆ ಫುಲ್ ಆಡಿಯೋ ಒಂದು ಸೇವ್ ಆಗಿರುತ್ತೆ. ಇಂಪೋರ್ಟೆಡ್ ಅಂತ ಹೇಳಿಬಿಟ್ಟು ಅದೊಂದು ಆಡಿಯೋ ಫುಲ್ ಬರುತ್ತೆ. ಇನ್ನೊಂದು ನಾವೇನು ಚೇಂಜಸ್ ಮಾಡಿರ್ತೀವಿ ಅದು ಕೂಡ ಬರುತ್ತೆ. ನೀವು ಬೇಕಂದರೆ ಅಲ್ಲಿಂದ ಡಿಲೀಟ್ ಮಾಡ್ಬೋದು. ಅದು ಇಂಪೋರ್ಟ್ ಆಗಿರೋಂಥ ಆಡಿಯೋ ಸುಮ್ಮನೆ ಎರಡು ನಾವು ಹೊರಗಡೆ ಏನು ಆಡಿಯೋ ಇರುತ್ತೆ ಅಲ್ಲೂ ಕೂಡ ಇರುತ್ತೆ, ಹಾಗೆ ಇಲ್ಲೂ ಕೂಡ 2 ಸೇವ್ ಆಗೋದು ಬೇಡ ಅಂತಂದರೆ ನೀವು ಡಿಲೀಟ್ ಮಾಡ್ಕೋಬೋದು. ಏನು ಎಡಿಟ್ ಮಾಡಿದೆಯೋ ಅದು ಇಟ್ಕೋಬೋದು. Add to playlist. ಆ್ಯಡ್ ಟು ಪ್ಲೇಯರ್ ಲಿಸ್ಟ್. Add to favorites. Add to track split. Go to album. Go to artist. Share unedited. Reverse audio. ರಿವರ್ಸ್ ಆಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆಡಿಯೋನ ರಿವರ್ಸ್ ಪ್ಲೇ ಮಾಡ್ಬೋದು. ನಾನು ತೋರಿಸ್ಕೊಟ್ಬಿಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ Reversing. Library. ರಿವರ್ಸ್ ಆಯ್ತು. ಇವಾಗ ಪ್ಲೇ ಮಾಡಿ ತೋರಿಸ್ತೇನೆ. Advastia utpo. Erdadore hega dobret samne shet selema. Ushke hukuruna annadwas umuramus. Evit sajduruge duhrejne namni eштsru. ನೋಡಿದ್ರಲ್ಲ, ಇದು ಪೂರಾ ಲ್ಯಾಂಗ್ವೇಜೇ ಚೇಂಜ್ ಆದಂಗೆ ಕೇಳಿಸ್ಬಿಡ್ತು ನನಗೆ. ಅದು ಅರ್ಥ ಆಗ್ತಿಲ್ಲ ನನಗೆ. ಸೊ ಈ ಥರ ನೀವು ರಿವರ್ಸ್ ಆಡಿಯೋ ಕೂಡ ಮಾಡ್ಬೋದು. ಮತ್ತು ಇವಾಗ ನಾನು ರಿವರ್ಸ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಅದು ಕ್ಯಾನ್ಸಲ್ ಮಾಡ್ತೀನಿ. Pop-up. Add to. Go share reverse audio. Tag add reverse audio. Library. ಅದು ಕ್ಯಾನ್ಸಲ್ ಆಗಿರುತ್ತೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ಯಾನ್ಸಲ್ ಆಗಿರುತ್ತೆ. ಇವಾಗ ಸೇವ್ ಮಾಡಿ ತೋರಿಸ್ತೇನೆ ಆಡಿಯೋನ. Pop-up window. Add save edited track. ಸೇವ್ ಎಡಿಟೆಡ್ ಟ್ರ್ಯಾಕ್ ಇದು ಸ್ಟಾರ್ಟಿಂಗ್ ಫಸ್ಟ್ ಆಪ್ಷನೇ ಇರುತ್ತೆ. Allow music speed changer to send new notifications. Save edited track. ಅದೇ ನೋಟಿಫಿಕೇಷನ್ ಪರ್ಮಿಷನ್ ಕೇಳ್ತು. ಅದು ಕೊಡಬೇಕು, ಯಾಕಂದರೆ ನಾವು ಏನಿಲ್ಲದೆ ಎಡಿಟ್ ಮಾಡ್ತಿದ್ದೇವಲ್ಲ ಅದು ಪ್ರೊಸೆಸ್ ಮುಗಿತಾ ಇದೆ, ಎಡಿಟಿಂಗ್ ಮಾಡಿರೋದು ಮುಗಿತಾ ಇದೆ ಅಂತ ನೋಟಿಫಿಕೇಷನ್ ತೋರಿಸುತ್ತೆ. Save edited track. On 202510221WA0159. Pitch 3.60. Tempo 145. Edit box. New file name. ಎಡಿಟ್ ಬಾಕ್ಸ್ ನ್ಯೂ ಫೈಲ್ ನೇಮ್ ಅಂತ ಹೇಳ್ತು ಲಾಸ್ಟಿಗೆ ನೀವು ಕೇಳಿಸ್ಕೊಂಡಿರ್ಬೋದು ಫ್ರೆಂಡ್ಸ್. ಅದು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಗೆ ಆಡಿಯೋ ನೀವು ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಇಟ್ಕೋಬೋದು. ಮುಂದ್ಗಡೆ ಇನ್ನೊಂದು ಇರುತ್ತೆ, ಅಲ್ಲೂ ಕೂಡ ನೀವು ಚೇಂಜ್ ಮಾಡ್ಕೋಬೋದು. Save edited. On 202510221WA0159. Pitch 3.60. Tempo 145. Edit box. New track title. ಓಕೆ, ಅದೇ ನ್ಯೂ ಟ್ರ್ಯಾಕ್ ಅದು ಹಳೆ ಟ್ರ್ಯಾಕ್ದ ನೇಮು, ಇದು ನ್ಯೂ ಟ್ರ್ಯಾಕ್ದ ನೇಮು. ಏನೇನು ಚೇಂಜಸ್ ಮಾಡಿದೆವು ಅಂತ ಇಲ್ಲೂ ಕೂಡ ಅದು ಹೇಳ್ತು. ಇಲ್ಲಿಂದ ನೀವು ಆಡಿಯೋ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆಡಿಯೋ ನೇಮ್ ಏನು ಬೇಕು ಇಲ್ಲಿಂದಾನೇ ನೀವು ಎಲ್ಲ ಡಿಲೀಟ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಆ ಥರ ಇಟ್ಕೊಂಡು ಸೇವ್ ಕೊಡ್ಬೋದು. Not checked. Save loop only. ಹಾಂ, ಇಲ್ಲಿದೆ ನೋಡಿ, ಸೇವ್ ಲೂಪ್ ಓನ್ಲಿ. ಇದು ನಾಟ್ ಚೆಕ್ ಆಗಿರುತ್ತೆ. ಇದನ್ನು ಚೆಕ್ ಮಾಡಲೇಬೇಕು. ನೀವು ಆಡಿಯೋ ಯಾವುದಾದ್ರೂ ಆಡಿಯೋನ ಟ್ರಿಮ್ ಮಾಡಿದ್ದೀರಾ ಅಂತಂದರೆ ಇದನ್ನು ಚೆಕ್ ಬಾಕ್ಸ್ ಚೆಕ್ ಮಾಡಿನೇ ನೀವು ಓಕೆ ಕೊಡಬೇಕು. ಓಕೆ ಅಥವಾ ಸೇವ್ ಅಂತ ಸಿಗುತ್ತೆ ನಿಮಗೆ. ಇದು ನಾಟ್ ಚೆಕ್ ಮಾಡಿ ನೀವು ಹಾಗೆ ಓಕೆ ಕೊಟ್ಟರೆ
ಫುಲ್ ಆಡಿಯೋ ಸೇವ್ ಆಗಿಬಿಡುತ್ತೆ, ಟ್ರಿಮ್ ಆಗಿರೋದು ಸೇವ್ ಆಗೋಲ್ಲ. ಹಾಗಾಗಿ ಇದನ್ನು ಚೆಕ್ ಮಾಡಲೇಬೇಕು. ಸೇವ್ ಲೂಪ್ ಓನ್ಲಿ ಅಂತ ಇರುತ್ತೆ. ಈಗ ನಾನು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೇನೆ, ಚೆಕ್ ಆಯ್ತದು. Cancel. Okay. ಓಕೆ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಇವಾಗ ನೀವು ಡೇಟಾ ಆನ್ ಇಟ್ಟಾಗ ಈ ಓಕೆ ಅಂತ ಕೊಟ್ಟಾಗ ಸೇವ್ ಮೇಲೆ ಓಕೆ ಅಂತ ಕೊಟ್ಟರೆ ಆವಾಗ ಆ್ಯಡ್ಸ್ ಬರುತ್ತೆ. ಸೊ ಅದಕ್ಕೆ ನಾನು ಡೇಟಾ ಆಫ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಓಪನ್ ಮಾಡಿದಾಗೂ ಆ್ಯಡ್ಸ್ ಬರ್ತವೆ. ಹಾಗಾಗಿ ಇದು ಇಷ್ಟೇ ಫ್ರೆಂಡ್ಸ್. ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಅದು ಫೈಲ್ ಮ್ಯಾನೇಜರಲ್ಲೂ ಕೂಡ ಹೋಗಿ ತೋರಿಸ್ತೇನೆ ನಾನು ನಿಮಗೆ ಎಲ್ಲಿ ಬಂದಿರುತ್ತೆ ಅಂತ. ಇಲ್ಲಿ ಸೇವ್ ಮಾಡಿ. ಇದು ನನ್ನ ಫಸ್ಟ್ ಟ್ಯುಟೋರಿಯಲ್. ಹೇಗಿದೆ ತಿಳಿಸ್ಕೊಡಿ ಕಾಮೆಂಟ್ ಬಾಕ್ಸಲ್ಲೂ ಕೂಡ. ಈ ಆ್ಯಪ್ದು ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಗ್ರೂಪ್ಗಳಲ್ಲಿ ಅಲ್ಲೆಲ್ಲ ಕೂಡ ಶೇರ್ ಮಾಡಲಾಗುತ್ತೆ. ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವಾಗ ನಾನು ಓಕೆ ಕ್ಲಿಕ್ ಮಾಡಿ ನಿಮಗೆ ಫೈಲ್ ಮ್ಯಾನೇಜರ್ ಕರ್ಕೊಂಡು ಹೋಗ್ತೀನಿ. Processing and saving audio. See notification for details. Music speed changer. Library. ಆಯ್ತು, ಇವಾಗ ಅದು ಸೇವ್ ಆಯಿತು ಅಷ್ಟೇ. ಇಲ್ಲಿ ಪ್ಲೇ ಪಾಸ್ ಬಟನ್ ಇದೆ, ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಜಾಸ್ತಿ ನೀವು ನೋಡಿರೋ ಹಾಗೆ 2 ಫಿಂಗರ್ಸಿಂದ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ಲೇ ಪಾಸ್ ಮಾಡಿದ್ದೀನಿ. ಸೊ ಆ ಥರನೂ ಮಾಡ್ಬೋದು. ನೀವು ಸ್ವೈಪ್ ಮಾಡ್ತಾ ಹೋಗಿ ಕೂಡ ನೀವು ಪ್ಲೇ ಪಾಸ್ ಮಾಡ್ಬೋದು. ಸೊ ಆಪ್ಷನ್ ಕೊಟ್ಟಿದ್ದಾರಲ್ಲ ಶಾರ್ಟ್ಕಟ್, ಅದು ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಸ್ವೈಪ್ ಮಾಡಿ ಟೈಮ್ ಕೂಡ ಇದಾಗುತ್ತೆ. ಮತ್ತು ಅದು ನಾನಿವಾಗ ಹೋಮ್ ಬಂದು ಫೈಲ್ ಮ್ಯಾನೇಜರ್ಗೆ ಹೋಗ್ತೀನಿ. Home. One UI home. App screen page 1 of Sam. Folder. My files. Column 2. My files. Internal storage. 1 essentials. Internal storage. ಫೈಲ್ ಮ್ಯಾನೇಜರ್ಗೆ ಬಂದು ಇಂಟರ್ನಲ್ ಸ್ಟೋರೇಜಿಗೆ ಬಂದಿದ್ದೀನಿ. ಇಲ್ಲಿ ಮ್ಯೂಸಿಕ್ ಫೋಲ್ಡರ್ ಒಳಗಡೆ ಹೋಗ್ತೀನಿ. Search more. Go to internal set type. Set 1. Alarms. Documents. Navigate. Search more. Go to internal storage. Download material. Folder. Movies. Music. No music. Folder. July 31. ಮ್ಯೂಸಿಕ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಇರುತ್ತೆ ನೋಡಿ ಫೈಲ್ ನೇಮ್ ಅದೆಲ್ಲ. Search. Go to music. Add new name. Ascending. Thumb. Audio under music speech changer. Folder. October 20th 9:39 p.m. 10 items. ಮ್ಯೂಸಿಕ್ ಸ್ಪೀಡ್ ಚೇಂಜರ್ ಏನೇನು ಎಷ್ಟು ಇದಾವೆ ಎಲ್ಲ ಕೂಡ ಹೇಳ್ತದು. ಒಳಗಡೆನೂ ಒಂದಿಷ್ಟು ಫೋಲ್ಡರ್ಸ್ ಇರ್ತವೆ. Music. Search more. Go to music. Add name. Ascending. Imported. Folder. October 26th 12:54 p.m. 5 items. ಇಂಪೋರ್ಟ್ ಮಾಡಿ ಎಡಿಟ್ ಮಾಡ್ಕೊಂಡಿರೋಂಥ ಆಡಿಯೋಸ್ ಇಲ್ಲಿರ್ತವೆ. ಅದನ್ನು ನೀವು ಇಲ್ಲಿ ಹೋಗಿ ಡಿಲೀಟ್ ಮಾಡ್ಬೋದು. ಸೊ ಎರಡೆರಡು ಬೇಡ ಅಂತಂದರೆ ನಾವು ಅಂದರೆ ಎಲ್ಲಿಂದ ಶೇರ್ ಆಪ್ಷನ್ ತೊಗೊಂಡು ಎಡಿಟ್ ಮಾಡಿರ್ತೀವಿ ಅಲ್ಲೂ ಕೂಡ ಇರುತ್ತೆ. ಸೊ ಇಲ್ಲೂ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ಬೇಡ ಅಂತಂದರೆ ನೀವು ಡಿಲೀಟ್ ಮಾಡ್ಬೋದು, ಬೇಕಂದರೆ ಇಟ್ಕೋಬೋದು. Recordings. Folder. July 31st 10:53 a.m. 0 items. ರೆಕಾರ್ಡಿಂಗ್. Audio. OG 20251021WA0159. Pitch 3.60. Tempo 145.mp3. October 27th 2:31 p.m. 516 kb. ಇವಾಗ ನಾವು ಚೇಂಜ್ ಮಾಡಿದ್ದೀವಲ್ಲ ಆ ಆಡಿಯೋನೇ ಇಲ್ಲಿದೆ. ಇಲ್ಲಿಂದ ನೀವು ಶೇರ್ ಆಪ್ಷನ್ ತೊಗೊಂಡು ಶೇರ್ ಮಾಡ್ಬೋದು, ಅಥವಾ ಇಲ್ಲಿಂದ ನೀವು ಯೂಸ್ ಮಾಡ್ಕೋಬೋದು. ಬೇರೆ ಕಡೆ ಕಾಪಿ ಮೂವ್ ಮಾಡಿ ಇಡ್ಬೋದು. ನಾನದು ಪ್ಲೇ ಮಾಡಲ್ಲ, ಈಗ ಆಲ್ರೆಡಿ ಅಲ್ಲೆಲ್ಲ ಪ್ಲೇ ಮಾಡಿದ್ದೀವಲ್ಲ, ಹಾಗಾಗಿ ಅದೇ ವಾಯ್ಸ್ ಇಲ್ಲಿ ಬಂದಿರುತ್ತೆ. ನೀವು ಟೆಂಪೋ ಮತ್ತು ಪಿಚ್ಚು ಹೆಚ್ಚು ಕಡಿಮೆ ಮಾಡಿ ನಿಮ್ಗೆ ಯಾವ ಥರ ವಾಯ್ಸ್ ಬೇಕೋ ಆ ಥರ ಇಟ್ಕೊಂಡು ನಿಮಗೆ ಅರ್ಥ ಆಗೋ ಥರ ಆ ಥರ ಇಟ್ಕೊಂಡು ನೀವು ಸೇವ್ ಮಾಡ್ಬೋದು. ಟ್ರಿಮ್ ಮಾಡಿದ್ದೀರಾ, ಕಟ್ ಮಾಡಿದ್ದೀರಾ ಅಂತಂದರೆ ಸೇವ್ ಲೂಪ್ ಓನ್ಲಿ ಅಂತ ಇರುತ್ತೆ. ನೀವು ಅದು ಚೆಕ್ ಬಾಕ್ಸ್ ಚೆಕ್ ಮಾಡಲೇಬೇಕಾಗಿರುತ್ತೆ. ಸೊ ಅದನ್ನು ಚೆಕ್ ಬಾಕ್ಸ್ ಚೆಕ್ ಮಾಡಿನೇ ನಾವು ಇಲ್ಲಿ ಸೇವ್ ಮಾಡಿರೋದಿದೆ. ಹಾಗಾಗಿ ಇದು ಟ್ರಿಮ್ ಮಾಡಿರೋಂಥ ಆಡಿಯೋ ಇಲ್ಲಿದೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇದು ಆ್ಯಪ್ದು. ಮತ್ತು ಇದರಲ್ಲಿ ಸುಮಾರು ಆಪ್ಷನ್ಸ್ ಇದ್ದಾವೆ. ನಿಮ್ಗೆ ಯಾರಿಗಾದರೂ ಅರ್ಥ ಆಗಿದರೆ ನೀವು ಕೂಡ ಇದನ್ನು ಮುಂದುವರಿಸ್ಬೋದು, ಅಥವಾ ನಾನು ಕೂಡ ಮತ್ತೆ ಯಾವಾಗಾದರೂ ತೋರಿಸ್ತೇನೆ.